ಗಾರ್ಡನ್, ಪ್ಲಾಂಟ್ಸ್, ಫ್ಲವರ್ಸ್ ಯಾರಿಗಿಷ್ಟ ಆಗಲ್ಲ ಹೇಳಿ? ದೇ ಆಲ್ವೇಸ್ ಮೇಕ್ ಪೀಪಲ್ ಹ್ಯಾಪಿಯರ್. ಸೊ ಫಾರ್ ಪ್ಲಾಂಟ್ progeny development, reproduction is necessary. ಹೆಲೋ ಹೋಮೋಸೆಪಿಯನ್ಸ್, ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗ್ರೇಟ್. ಇವತ್ತು ನಾವು ಕ್ಲಾಸ್ 12th ಬಯಾಲಜಿ ಶುಭಾರಂಭ ಮಾಡೋಣ. ಇವತ್ತು ನಾನು ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ತಯಾರಿದ್ದೀರಾ? ಮೈ ಹೂ ಬಯೋ ಕ್ವೀನ್ ಫ್ರಮ್ ಬಯಾಲಜಿ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ಲವರ್ಸ್ ಎಲ್ಲರಿಗೂ ಇಷ್ಟ. ನಾವು ನೋಡೋದಾದರೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ನಮ್ಮ ಫೇವ್ರೆಟ್ ಟೀಚರ್ಸ್ಗೆ ಫ್ಲವರ್ ಕೊಡ್ತಾಯಿದ್ವಿ, ಈವನ್ ಪೇರೆಂಟ್ಸ್ ಡೇಗೆ, ಆಮೇಲೆ ಫಾರ್ ವರ್ಷಿಪಿಂಗ್ ಗಾಡ್. ಮತ್ತು ಇವಾಗಿನ ಕಾಲದಲ್ಲಿ ಟ್ರೆಂಡ್ ಆಗಿದೆ ಹುಡುಗ ಹುಡುಗಿಗೆ ಫ್ಲವರ್ ಕೊಡೋದು. ಮತ್ತು ಮ್ಯಾರೇಜ್ ಫಂಕ್ಷನ್ಗಳಲ್ಲಿ, ಎಲ್ಲ ಫಂಕ್ಷನ್ಗಳಲ್ಲಿ ಹೂವಿಲ್ಲ ಅಂತಂದರೆ ಅದು ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ಸೊ ಫ್ಲವರ್ ಜೊತೆ ನಮ್ಮೆಲ್ಲರ ರಿಲೇಷನ್ಶಿಪ್ಪು ಡೀಪ್ ಆಗಿದೆ ಅಂತ. ಸೊ ಈ ಬ್ಯೂಟಿಫುಲ್ ಫ್ಲವರ್ನ ಇಂಪಾರ್ಟೆಂಟ್ ರೋಲ್ ಏನಪ್ಪ ಪ್ಲ್ಯಾಂಟಲ್ಲಿ ಅಂತ ನೋಡೋಣ. ಓಕೆ, ಹಿಯರ್ ಆರ್ ಸಮ್ ಡೆಫಿನಿಷನ್ ಆಫ್ ಅ ಫ್ಲವರ್. ಫ್ಲವರ್ ಈಸ್ ಅನ್ ಮಾಡಿಫೈಡ್ ಶೂಟ್ ಅಂತ ಕರೀತಾರೆ. ನೀವು ಥಿಂಕ್ ಮಾಡ್ತಿರ್ಬೋದು, ಮಾಡಿಫೈಡ್ ಶೂಟಾ, ಈ ಶೂಟ್ ಥರ ಕಾಣಿಸಿದೆ ಇಲ್ವಲ್ಲ, ಫ್ಲವರ್ನ ಯಾಕಂಗೆ ಕರೀತಾರೆ ಅಂತ. ಇನ್ 1889 ಗಾಯ್ತ್ ಅನ್ನೋರು ಹೇಳ್ತಾರೆ, ಫ್ಲವರ್ ಈಸ್ ಅ ಮಾಡಿಫೈಡ್ ಶೂಟ್, ಇಟ್ಸ್ ಮೀನ್ ಫಾರ್ ಅ ರೀಪ್ರೊಡಕ್ಷನ್ ಅಂತ ಹೇಳ್ತಾರೆ. ನೀವು ನೋಡಿರ್ಬೋದು ಫ್ಲವರ್ನ ಕರೋಲಾ ಅಂದರೆ ಪೆಟಲ್ಸು ಮತ್ತು ಸೆಪಲ್ಸ್ ಇದಾವಲ್ಲ, ಅವು ಮಾಡಿಫೈಡ್ ಲೀವ್ಸ್ ಸ್ಟ್ರಕ್ಚರ್ ಥರ ಇದ್ದಾವೆ. ಸೊ ಅದಕ್ಕೆ ಮಾಡಿಫೈಡ್ ಶೂಟ್. ಲೀಫ್ ಈಸ್ ಆಲ್ಸೋ ಶೂಟಲ್ಲೇ ಬರುತ್ತಲ್ವಾ. ನಿಮಗೆಲ್ಲ ಗೊತ್ತಿದೆ ಸ್ಟೆಮ್ ಪೋರ್ಷನ್ ಯಾವುದು, ರೂಟ್ ಪೋರ್ಷನ್ ಯಾವುದು. ಪ್ಲ್ಯಾಂಟ್ ಬಗ್ಗೆ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ, ನಾನು ಹೇಳೋ ನೆಸೆಸಿಟಿ ಇಲ್ಲ ಅಂತ ಅಂದ್ಕೊತೀನಿ. ಓಕೆ, ಇಟ್ಸ್ ಅ ಕೀ ಪಾಯಿಂಟ್. ಫ್ಲವರ್ ಇಸ್ ಅ ಮಾಡಿಫೈಡ್ ಶೂಟ್ ಅಂತ ಹೇಳ್ತೀವಿ. ಆಮೇಲೆ ಮೀರಿಯಾಡ್ಸು, ಕಲರ್ಸು ಆ್ಯಂಡ್ ಸೈಂಟ್ ಆಫ್ ಫ್ಲವರ್ಸ್ ಆರ್ ಏಡ್ಸ್ ಫಾರ್ ಅ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಹೇಳ್ತಾರೆ. ಮೀರಿಯಾಡ್ಸ್ ಅಂದರೆ ಇನ್ಫ್ಲೋರಸೆನ್ಸು, ಮತ್ತು ಕಲರು, ಸೈಂಟು, ದೇ ಅಟ್ರಾಕ್ಟ್ ದಿ ಇನ್ಸೆಕ್ಟ್ ಫಾರ್ ಅ ಪಾಲಿನೇಷನ್. ಪಾಲಿನೇಷನ್ ಈಸ್ ನೆಸೆಸರಿ ಫಾರ್ ಅ reproduction. Okay, let us know about the structure of a flower. Here the base of a flower is known as a stalk. It holds the flower. Okay, then here the swollen portion ಇದೆ ಅಲ್ವಾ, ಇದಕ್ಕೆ ಥಲಾಮಸ್ ಅಂತ ಕರಿತೀವಿ. ಥಲಾಮಸ್ ಅಂತಂದರೆ ಇವಾಗ ಒಂದು ಹೆಲಿಕಾಪ್ಟರ್ ಲ್ಯಾಂಡ್ ಆಗಬೇಕಂದ್ರೆ ಒಂದು ಪ್ಲೇಸ್ ಇರುತ್ತಲ್ವಾ, ಸ್ಪೇಸ್ ಇರುತ್ತೆ. ಹಾಗೆ ಈ ಫ್ಲವರ್ ಎಲ್ಲ ಸಿಚುವೇಟೆಡ್ ಅಂದರೆ ಲೊಕೇಟೆಡ್ ಆಗಿರೋದು ಇದ್ರ ಥಲಾಮಸ್ ಮೇಲೇ. ಓಕೆ, ದೆನ್ here you have seen leaf-like structure known as sepals. Then colored part is known as petals. Then here the male reproductive organ is known as stamen. Stamen is made up of anther and filament. Then female reproductive organ here gynoecium. Here stigma, style, ovary. ಇಷ್ಟು ಸ್ಟ್ರಕ್ಚರ್ ಆಫ್ ಫ್ಲವರ್ ಬಗ್ಗೆ ಆಯಿತು. ದೆನ್ ಫಾರ್ಮೇಷನ್ ಆಫ್ ಅ ಫ್ಲವರ್ ಹೇಗೆ ಅಂತ ನೋಡೋಣ. ಇನ್ ಶೂಟ್ ಒಳಗೆ ಶೂಟ್ ಎಪಿಕಲ್ ಮೆರಿಸ್ಟಮ್ ಪ್ರೆಸೆಂಟ್ ಇರುತ್ತೆ. ಹಿಯರ್ ಸಮ್ ಕನ್ವರ್ಟ್ಸ್ ಇಂಟು ಫ್ಲೋರಲ್ ಮೆರಿಸ್ಟಮ್. ಓಕೆ, ಫ್ಲೋರಲ್ ಮೆರಿಸ್ಟಮಲ್ಲಿ ಹಾರ್ಮೋನಲ್ಲು ಮತ್ತು ಸ್ಟ್ರಕ್ಚರಲ್ ಚೇಂಜಸ್ ಆಗುತ್ತೆ. ಆಮೇಲೆ ಡಿಫ್ರೆನ್ಷಿಯೇಷನ್ ಆಗುತ್ತೆ. ಡಿಫ್ರೆನ್ಷಿಯೇಷನ್ ಆದಮೇಲೆ ಫ್ಲೋರಲ್ ಪ್ರೈಮೋಡಿಯಮ್ ಬಡ್ ಫಾರ್ಮೇಷನ್, ಫ್ಲೋರಲ್ ಪ್ರೈಮೋಡಿಯಮ್ ಆಗುತ್ತೆ. ದೆನ್ ಬಡ್ ಫಾರ್ಮೇಷನ್ ಆಗುತ್ತೆ. ಆಮೇಲೆ ಫ್ಲವರ್ ಡೆವಲಪ್ಮೆಂಟು, ದೆನ್ ಫಾರ್ಮೇಷನ್ ಆಫ್ ಇನ್ಫ್ಲೋರಸೆನ್ಸ್ ಅಂತ. Then flower consists of 4 whorls. Whorls means they arranged in the form of a layers, one by one, concentric rings ಹೆಂಗಿರ್ತಾವಲ್ಲ, ಒಂದು ಸರ್ಕಲ್ ಒಳಗಡೆ ಒಂದು ಸರ್ಕಲ್ ಆ ಥರ. ಹಿಯರ್ ಔಟರ್ ಮೋಸ್ಟ್ part is known as a calyx. Calyx consists of a sepals. ಓಕೆ, ಕ್ಯಾಲಿಕ್ಸ್ ಫಂಕ್ಷನ್ ಏನಪ್ಪ ಅಂದರೆ ಇಟ್ ಪ್ರೊಟೆಕ್ಟ್ಸ್ ದಿ ಬಡ್. ಅಂದರೆ ಫ್ಲವರ್ನ ಬಡ್ ಕಂಡೀಷನಲ್ಲಿ ಇರುತ್ತಲ್ವ, ಆ ಬಡ್ನ ಪ್ರೊಟೆಕ್ಟ್ ಮಾಡೋದೇ ಸೆಪಲ್ಲು. ಓಕೆ, ದೆನ್ ಟೈಪ್ಸ್ ಇದರಲ್ಲಿ ಗ್ಯಾಮೋಸೆಪಲ್ಸ್ ಮತ್ತು ಪಾಲಿಸೆಪಲ್ಸ್ ಅಂತ ಬರುತ್ತೆ. ಗ್ಯಾಮೋಸೆಪಲ್ಸ್ ಮೀನ್ಸ್ ಫ್ಯೂಸ್ಡ್ ಸೆಪಲ್ಸ್, ಅಂದರೆ ಒಂದಕ್ಕೊಂದು ಕೂಡ್ಕೊಂಡಿರ್ತವೆ. ಎಕ್ಸಾಂಪಲ್ ಬಂದುಬಿಟ್ಟು ಹಿಬಿಸ್ಕಸ್. ನೀವು ಹಿಬಿಸ್ಕಸ್ ಫ್ಲವರ್ ನೋಡಿದರೆ ಅದ್ರ ಸೆಪಲ್ಸ್ ಎಲ್ಲ ಯುನೈಟೆಡ್ ಅಂದರೆ ಫ್ಯೂಸ್ಡ್ ಆಗಿದ್ದಾವೆ. ನೆಕ್ಸ್ಟ್ ಪಾಲಿಸೆಪಲ್ಸ್ ಮೀನ್ಸ್ ಸಪ್ರೇಟ್, ಮೀನ್ಸ್ ಫ್ರೀ ಆಗಿರ್ತವೆ. ರೋಸಲ್ಲಿ ನೀವು ನೋಡ್ಬೋದು ಸೆಪಲ್ಸ್ ಎಲ್ಲ ಫ್ರೀ ಆಗಿರ್ತವೆ. ದೆನ್ ಬಂದುಬಿಟ್ಟು ಕೊರೋಲಾ. ಇಟ್ ಕನ್ಸಿಸ್ಟ್ ಆಫ್ ಅ ಪೆಟಲ್. ದೇ ಅಟ್ರಾಕ್ಟ್ ದಿ ಇನ್ಸೆಕ್ಟ್ ಫಾರ್ ಅ ಪಾಲಿನೇಷನ್. ಓಕೆ, ಇನ್ ದಿಸ್ ಟೈಪ್ ಆಲ್ಸೋ 2 ಟೈಪ್ಸ್. ಗ್ಯಾಮೋಪೆಟಲಸ್ ಅಂದರೆ ಪೆಟಲ್ಸ್ ಫ್ಯೂಸ್ ಆಗಿರ್ತವೆ. ಓಲಿಯಾಂಡರ್ ಅವೆಲ್ಲ ನೋಡಿರ್ಬೋದು, ಅದರಲ್ಲಿ ಗ್ಯಾಮೋಪೆಟಲಸ್ ಕಂಡೀಷನ್ ಕಂಡು ಬರುತ್ತೆ. ಇನ್ನು ಪಾಲಿಪೆಟಲಸಲ್ಲಿ ಫ್ರೀ ಪೆಟಲ್ಸ್ ಕಂಡು ಬರ್ತವೆ. ಎಕ್ಸಾಂಪಲ್ ಹಿಬಿಸ್ಕಸ್ ಅಂತ ಬರುತ್ತೆ. ದೆನ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಈಸ್ ಆಂಡ್ರೋಶಿಯಮ್. ಗೈನೋಶಿಯಮ್ ಈಸ್ ಅ ಫಿಮೇಲ್ ರಿಪ್ರೊಡಕ್ಟಿವ್ ಗೈನೋಶಿಯಮ್ ಯೂನಿಟ್ಸ್ನ ಕಾರ್ಪೆಲ್ಸ್ ಅಥವಾ ಪಿಸ್ಟಲ್ಸ್ ಅಂತ ಕರೀತಾರೆ. ಆಮೇಲೆ ಸ್ಟಾಕಿಗೆ ನೀವು ಪೆಡಿಸಿಲ್ ಅಂತಲೂ ಕರೀತಾರೆ. ಆಮೇಲೆ ಥಲಾಮಸ್ಗೆ ಬಂದುಬಿಟ್ಟು ರಿಸೆಪ್ಟಾಕಲ್ ಅಂತ ಕರೀತಾರೆ. ಆಮೇಲೆ ಈ ಕ್ಯಾಲಿಕ್ಸು ಮತ್ತು ಕೊರೋಲಾ ಇದ್ದಾವಲ್ಲ, ಇವು ನಾನ್ ಎಸೆನ್ಷಿಯಲ್ ವೋಲು. ಯಾಕಂದರೆ ರೀಪ್ರೊಡಕ್ಷನಲ್ಲಿ ಇದ್ರದ್ದು ರಿಕ್ವೈರ್ಮೆಂಟ್ ಏನೂ ಇಲ್ಲ. ದಟ್ಸ್ ವೈ ದೇ ಬೋತ್ ಆರ್ ಕಾಲ್ಡ್ ಆಸ್ ನಾನ್ ಎಸೆನ್ಷಿಯಲ್ಲು. ಆ್ಯಂಡ್ರಿಷಿಯಮ್ ಮತ್ತು ಗೈನಿಷಿಯಮ್ನ ಏನಂತ ಕರೀತಾರೆ, ಎಸೆನ್ಷಿಯಲ್ ವೋಲ್ ಅಥವಾ
ರೀಪ್ರೊಡಕ್ಟಿವ್ ಓಲ್ ಅಂತಲೂ ಕರೀತಾರೆ. ಓಕೆ, ಈ 4 ಓಲ್ಸ್ನ ನೆನ್ಪಿಟ್ಕೊಳ್ಳೋಕ್ಕೆ ಶಾರ್ಟ್ ಟ್ರಿಕ್ ಏನಪ್ಪ ಅಂತಂದರೆ ಕಾಲ್ ಕರಿಯೆ ಆ್ಯಂಡ್ ಗಾಯಿಯೆ. ನೀವೆಲ್ಲ ರೇಡಿಯೋ ಮಿರ್ಚಿಲೆಲ್ಲ ಹೇಳ್ತಿರ್ತಾರಲ್ವ, ಕೇಳಿರ್ತೀರ ಕಾಲ್ ಕರೋ ಘಾನಸ್ ನಾವು ಅಂತ. ಹಾಗೆ ಇದು ಕಾಲ್ ಕರಿಯೆ ಆ್ಯಂಡ್ ಗಾಯೆ. ಕಾಲ್ ಮೀನ್ಸ್ ಕ್ಯಾಲಿಕ್ಸ್ ಅಂತ, ಕರಿಯೆ ಮೀನ್ಸ್ ಕರೋಲಾ, ಆ್ಯಂಡ್ ಮೀನ್ಸ್ ಆ್ಯಂಡ್ರೋಶಿಯಮ್, ಗಾಯಿಯೆ ಮೀನ್ಸ್ ಗೈನೋಶಿಯಮ್. ಓಕೆ, ಲೆಟ್ಸ್ ಮೂವ್ ಅಬೌಟ್ ಪ್ರೀ-ಫರ್ಟಿಲೈಸೇಷನ್ ಈವೆಂಟ್ಸ್. ಪ್ರೀ-ಫರ್ಟಿಲೈಸೇಷನ್ ಅಂತಂದರೆ ಈವೆಂಟ್ಸ್ ದಟ್ ಟೇಕ್ಸ್ ಪ್ಲೇಸ್ ಬಿಫೋರ್ ಫರ್ಟಿಲೈಸೇಷನ್ ಆಗೋಕ್ಕಿಂತ ಮುಂಚೆ ಹೇಗೆ 2 ಗ್ಯಾಮೆಟ್ಸ್ ಫ್ಯೂಸ್ ಆಗ್ತವೆ ಅದೆಲ್ಲ ನೋಡಬೇಕು. ಸೊ ಇದರಲ್ಲಿ ಫಸ್ಟ್ ನಾವು ಆ್ಯಂಡ್ರೋಶಿಯಮ್ ಅಂದರೆ ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ನೋಡಿದ್ದೀರಾ ಸ್ಟೆಮನ್ಸ್ ಇದರಲ್ಲಿ ಇಟ್ ಕನ್ಸಿಸ್ಟ್ ಆಫ್ ಆ್ಯಂಥರ್ ಆ್ಯಂಡ್ ಫಿಲಾಮೆಂಟ್. ಓಕೆ, ದೆನ್ ದ ಪ್ರೀ-ಫರ್ಟಿಲೈಸೇಷನ್ ಈವೆಂಟ್ಸ್ ಯಾವುದಪ್ಪ ಅಂದರೆ ಫಸ್ಟ್ ಒಂದು ಗ್ಯಾಮೆಟೋಜೆನಿಸಿಸ್ಸು, ಆಮೇಲೆ ಫಾರ್ಮೇಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ಆಗಬೇಕು, ಆಮೇಲೆ ಗ್ಯಾಮೆಟ್ ಟ್ರಾನ್ಸ್ಫರ್ ಆಗಬೇಕು, ಆಮೇಲೆ ಬ್ರಿಂಗಿಂಗ್ ಟುಗೆದರ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್. ಓಕೆ, ದೆನ್ ಲೆಟ್ ಅಸ್ ನೋ ಅಬೌಟ್ ದಿ ಸ್ಟ್ರಕ್ಚರ್ ಆಫ್ ಆ್ಯಂಥರ್ ಅಂತಂದರೆ ನೀವು ನೋಡಿದ್ದೀರಾ ಹ್ಯಾಬಿಸ್ಕಸ್ನೇ ಎಲ್ಲ ಇದರಲ್ಲೂ ಎಕ್ಸಾಂಪಲ್ ತೊಗೊತೀವಿ, ಯಾಕಂದರೆ ಇಟ್ಸ್ ಲೈಕ್ ಅ ಮಾಡೆಲ್ ಫ್ಲವರ್ ಅಂತಲೇ ಹೇಳ್ಬೋದು. ಅದರಲ್ಲಿ ನೀವು ಎಲ್ಲೋ ಡಸ್ಟ್ ಪಾರ್ಟಿಕಲ್ ಥರ ನೋಡ್ತೀರಾ, ಅದೇ ಆ್ಯಂಥರ್. ಅದು ನೋಡಿದರೆ ನೀವು ಇಟ್ಸ್ ಸ್ಟ್ರಕ್ಚರ್ ಲುಕ್ಸ್ ಲೈಕ್ ಬೈ ಲೋಬ್ಡ್, ಅಂದರೆ 2 ಲೋಬ್ ಇರ್ತವೆ. ಡೈಥಿಕಸ್ ಅಂದರೆ 2 ಲೋಕಸ್ ಇರ್ತವೆ, 2 ಲೋಕಸ್ಲು. ಆಮೇಲೆ 1 ಲೋಬ್ ಹ್ಯಾಸ್ ಅ ಟೂತ್ ಈಕ. 2 ಲೋಕಸ್ ಇರ್ತಾವಲ್ಲ ಅದರಲ್ಲಿ 1 ಲೋಬ್ ಹ್ಯಾಸ್ ಅ ಟೂತ್ ಈಕ ಅಂತಂದರೆ 2 ಚೇಂಬರ್ಸ್. 1 ಲೋಬಲ್ಲೇ 2 ಚೇಂಬರ್ಸ್. ಈ ಡೈಗ್ರಾಮ್ಸಲ್ಲಿ ನಿಮ್ಗೆ ಕಾಣಿಸ್ತಿದೆ ಅನಿಸುತ್ತೆ. ಒಂದರಲ್ಲಿ 2 ತೀಕ ಅಂದರೆ ಕಂಪಾರ್ಟ್ಮೆಂಟ್ ಟೈಪು ಕಾಣಿಸ್ತಿದ್ದಾವೆ. ಅವೆರಡೂ ಬಂದ್ಬಿಟ್ಟು ಸಪ್ರೇಟ್ ಬೈ ಅ ಲಾಂಜಿಟ್ಯೂಡಿನಲ್ ಲೈನ್ ಆಫ್ ಡೆಹಿಸೆನ್ಸ್. ಲಾಂಜಿಟ್ಯೂಡಿನಲ್ ಅಂತಂದರೆ ಹಾರಿಸೆಂಟಲ್, ವರ್ಟಿಕಲ್. ಲಾಂಜಿಟ್ಯೂಡಿನಲ್ ಅಂದರೆ ಆಮೇಲೆ ಇದು ಆ್ಯಂಥರ್ ಈಸ್ ಅ ಟೆಟ್ರಾಸ್ಪೊರೆಂಜಿಯೇಟ್ ಅಂದರೆ 4 ಸ್ಪೋರ್ಸ್ ಅಂದರೆ 1 ಲೋಬು 2 ತೀಕ ಇರ್ತಾವಲ್ಲ ಹಾಗೆ ಟುಗೆದರ್ ದೆ ಫಾರ್ಮ್ ಅ ಟೆಟ್ರಾಸ್ಪೊರೆಂಜಿಯೇಟ್. ಟೆಟ್ರಾಗೋನಲ್ ಅಂದರೆ 4 ಲೋಕಸ್. ಮೈಕ್ರೋಸ್ಪೊರೆಂಜಿಯಮ್ ಫರ್ದರ್ ಡೆವಲಪ್ ಇಂಟು ಪೋಲೆನ್ ಸ್ಯಾಕ್. ಮೈಕ್ರೋಸ್ಪೊರೆಂಜಿಯಮ್ ಬಂದುಬಿಟ್ಟು ಪೋಲೆನ್ ಸ್ಯಾಕ್ ಆಗಿ ಡೆವಲಪ್ ಆಗುತ್ತೆ. ಪೋಲೆನ್ ಸ್ಯಾಕಿಂದ ಪೋಲೆನ್ ಗ್ರೈನ್ಸು. ನೆಕ್ಸ್ಟ್ ಸ್ಟೆಪ್ ನಾನು ಮುಂದೆ ಬಂದಂಗೆ ಡಿಸ್ಕಸ್ ಮಾಡ್ತೀನಿ ಅದ್ರ ಬಗ್ಗೆ. ಓಕೆ, ದೆನ್ ಲೆಟ್ ಅಸ್ ನೋ ಅಬೌಟ್ ದಿ ಸ್ಟ್ರಕ್ಚರ್ ಆಫ್ ಅ ಮೈಕ್ರೋಸ್ಪೊರೆಂಜಿಯಮ್. ಓಕೆ, ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರೆಂಜಿಯಮ್ 4 ಲೇಯರ್ಸ್ ಇರ್ತವೆ. ಫಸ್ಟ್ ಒಂದು ಬಂದುಬಿಟ್ಟು ಎಪಿಡರ್ಮಿಸ್, ದೆನ್ ಎಂಡೋಥೀಶಿಯಮ್, ಮಿಡಲ್ ಲೇಯರ್, ಲಾಸ್ಟ್ ಒನ್ ಈಸ್ ಟಪೇಟಮ್. ನೀವು ಟಪೇಟಮ್ ನೋಡ್ಬೋದು. ಇಟ್ಸ್ ಫಾರ್ ನರಿಶ್ಮೆಂಟ್. ಡೆನ್ಸ್ ಸೈಟೋಪ್ಲಾಸಮ್ ಪ್ರೆಸೆಂಟ್ ಇರುತ್ತೆ. ಇದರಲ್ಲಿ ಮೋರ್ ದೆನ್ 1 ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. ಆಮೇಲೆ ಎಂಡೋಮೈಟೋಸಿಸ್ ಅಕ್ಕರ್ಸ್. ಆಮೇಲೆ ಸ್ಪೋರೋಜಿನಸ್ ಟಿಶ್ಯೂ ಪ್ರೆಸೆಂಟ್ ಇಟ್ ಸೆಂಟರ್ ಆಫ್ ಅಂದರೆ ಸ್ಪೋರೋಜಿನಸ್ ಟಿಶ್ಯೂ ಇಲ್ಲಿ ತೋರಿಸಿದ್ದಾರೆ ನೋಡಿ ಡೈಗ್ರಾಮಲ್ಲಿ. ಸ್ಪೋರೋಜಿನಸ್ ಟಿಶ್ಯೂ ಪ್ರೆಸೆಂಟ್ ಇರುತ್ತೆ ಸೆಂಟರ್ ಆಫ್ ಈಚ್ ಮೈಕ್ರೋಸ್ಪೊರೆಂಜಿಯಮ್. ಓಕೆ, ದೆನ್ ವಾಟ್ ಈಸ್ ಮೀನ್ಸ್ ಬೈ ಮೈಕ್ರೋಸ್ಪೋರೋಜೆನಿಸಿಸ್? ಫಾರ್ಮೇಷನ್ ಆಫ್ ಅ ಮೈಕ್ರೋಸ್ಪೋರ್ಸ್ಗೆ ಮೈಕ್ರೋಸ್ಪೊರೋಜೆನಿಸಿಸ್ ಅಂತ ಕರಿತೀವಿ. ಸ್ಪೋರೋಜಿನಸ್ ಸೆಲ್ಸ್ ಡಿಫ್ರೆನ್ಶಿಯೇಟ್ ಟು ಫಾರ್ಮ್ ಅ ಮಿಯೋಸೈಟ್ಸ್. ಮಿಯೋಸೈಟ್ಸ್ ಅಂಡರ್ಗೋ ಮಿಯೋಸಿಸ್. ಮಿಯೋಸಿಸ್ ಮೀನ್ಸ್ ಅ ರೆಡಕ್ಷನಲ್ ಡಿವಿಷನ್. ಹಿಯರ್ 2n number is reduced to n haploid. 4 haploid microspores are formed. ಇದಕ್ಕೆ ಈ ಕಂಡೀಷನ್ಗೆ ಮೈಕ್ರೋಸ್ಪೋರ್ ಟೆಟ್ರಾಡ್ ಅಂತ ಕರಿತೀವಿ. ಈ ಮೈಕ್ರೋಸ್ಪೋರ್ ಟೆಟ್ರಾಡಿಗೆ ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂತ ಕರಿತೀವಿ. ಮೈಕ್ರೋಸ್ಪೋರ್ಸ್ ಡಿಸೋಸಿಯೇಟ್ಸ್ ಆ್ಯಂಡ್ ಡೆವಲಪ್ ಟು ಫಾರ್ಮ್ ಅ ಪೋಲೆನ್ ಗ್ರೈನ್ಸ್. ಮೈಕ್ರೋಸ್ಪೋರ್ಸು ನೆಕ್ಸ್ಟು ಪೋಲೆನ್ ಗ್ರೈನ್ಸ್ ಆಗಿ ಡೆವಲಪ್ ಆಗ್ತವೆ. ಓಕೆ, ದೆನ್ ಲೆಟ್ ಅಸ್ ನೋ ಅಬೌಟ್ ದಿ ಪೋಲೆನ್ ಗ್ರೈನ್ ಸ್ಟ್ರಕ್ಚರ್. Pollen grains are a male gametophyte. They have a tiny spherical structure. Tiny means very very small, 25 to 50 micrometer in diameter ಅಂತಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಚಿಕ್ಕದಿರುತ್ತೆ ಅಂತ. ಹಿಯರ್ ದೇರ್ ಆರ್ 2 ಲೇಯರ್ಸ್ ಆರ್ ಪ್ರೆಸೆಂಟ್. ಒನ್ ಈಸ್ ಎಕ್ಸೈನ್ ಆ್ಯಂಡ್ ಇಂಟೈನ್. ನೀವು ನೋಡ್ಬೋದು ಎಕ್ಸೈನ್ ಅಂತಂದರೆ ಔಟರ್ ಹಾರ್ಡ್ ಔಟರ್ ಲೇಯರ್. ಇಟ್ಸ್ ಕಂಪೋಸ್ಡ್ ಆಫ್ ಅ ಸ್ಪೋರೋಪೊಲೆನಿನ್ ಹೈಲಿ ರೆಸಿಸ್ಟೆಂಟ್. ಇಟ್ಸ್ ಇಂಪಾರ್ಟೆಂಟ್ ಸ್ಪೋರೋಪೊಲೆನಿನ್. ಓಕೆ, ಅದು ಇರೋದ್ರಿಂದ ಹೈಲಿ ರೆಸಿಸ್ಟೆಂಟ್ ಆಗಿರುತ್ತೆ ಎಕ್ಸೈನ್. ದೆನ್ ಇಂಟೈನ್ ಈಸ್ ಅ ಇನ್ನರ್ ವಾಲ್. ಓಕೆ, ದೆನ್ ಜರ್ಮ್ ಪೋರ್ಸ್ ಆರ್ ಪ್ರೆಸೆಂಟ್. ಜರ್ಮ್ ಪೋರ್ ಆರ್ ಪ್ರಾಮಿನೆಂಟ್ ಅಪರ್ಚರ್ಸ್. ಓಕೆ, ಇಲ್ಲಿ ಸ್ಪೋರೋಪೊಲೆನಿನ್ ಆಬ್ಸೆಂಟ್ ಇರುತ್ತೆ. ಯಾಕಂದರೆ ಇದರಿಂದ ಪೋಲೆನ್ ಗ್ರೈನ್ಸು ಅಂದರೆ ಮೇಲ್ ಗ್ಯಾಮಿಟ್ಟು ಎಂಟರ್ ಆಗಬೇಕಲ್ವಾ. ಸೊ ಅಲ್ಲಿ ಮೇಲು ಫೀಮೇಲು ಇದು ಆಗಬೇಕು, ಗ್ಯಾಮಿಟ್ಗಳು ಫ್ಯೂಸ್ ಆಗಬೇಕು ಅಂತಂದರೆ ಅದಕ್ಕೊಂದು ವೇ ಬೇಕಲ್ವಾ. ಸೊ ದಟ್ಸ್ ವೈ ಜರ್ಮ್ ಪೋರ್ಸ್ ಆರ್ ಹೆಲ್ಪ್ಫುಲ್. ಇದರಿಂದ ಜರ್ಮ್ ಪೋರ್ಸ್ ಏನು ಮಾಡ್ತವೆ, ಪೋಲೆನ್ ಟ್ಯೂಬ್ನ ಕ್ರಿಯೇಟ್ ಮಾಡಿಕೊಂಡು ಅದರಿಂದ ಮೇಲ್ ಗ್ಯಾಮೆಟ್ಸ್ನ ರಿಲೀಸ್ ಮಾಡ್ತವೆ. ದೆನ್ ಮೈಕ್ರೋಸ್ಪೋರಿಂದ ಪೋಲೆನ್ ಗ್ರೈನ್ಗೆ ಹೇಗೆ ಕನ್ವರ್ಟ್ ಆಗ್ತವೆ ಅಂತ. ಎಕ್ಸ್ಪ್ಯಾನ್ಷನ್ ಆಫ್ ದಿ ಮೈಕ್ರೋಸ್ಪೋರ್. ಹಿಯರ್ ಫಾರ್ಮೇಷನ್ ಆಫ್ ಅ ಲಾರ್ಜ್ ವ್ಯಾಕ್ಯೂಲ್ ಮೈಕ್ರೋಸ್ಪೋರ್ ನ್ಯೂಕ್ಲಿಯಸ್ ಡಿಸ್ಪ್ಲೇಸ್ ಟು ಆನ್ ಎಕ್ಸೆಂಟ್ರಿಕ್ ಪೊಸಿಷನ್ ಅಗೇನ್ಸ್ಟ್ ಅ ಮೈಕ್ರೋಸ್ಪೋರ್ ಬಾಲ್.
Nucleus undergoes first pollen mitosis. Large vegetative cell and small generative cells are formed. Okay, cell within a cell structure is formed. ಅಂದರೆ ಮೇಲೆ ದೊಡ್ಡದು ವೆಜಿಟೇಟಿವ್ ಸೆಲ್ಲು, ಒಳಗಡೆ ಅದರೊಳಗಡೆ ಜನರೇಟಿವ್ ಸೆಲ್ಲು, ಅದಕ್ಕೆ ಟೂ ಸೆಲ್ಡ್ ಸ್ಟೇಜ್ ಅಂತ ಕರಿತೀವಿ. ಆ್ಯಂಡ್ 60% ಪ್ಲಾಂಟ್ಸ್ ಒಳಗೆ ಟೂ ಸೆಲ್ ಸ್ಟೇಜ್ ಒಳ್ಳೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಫರ್ಟಿಲೈಸೇಷನ್. ಇನ್ನು 40% ಒಳಗೆ ಸ್ಟಾರ್ಟ್ ಆಗಿರಲ್ಲ. ಅವಾಗ ಏನು ಮಾಡ್ತಾರೆ, ಯಾವಾಗ ಏನಾಗುತ್ತೆ ಅಂತಂದರೆ ಜನರೇಟಿವ್ ಸೆಲ್ಲು ಮತ್ತೆ ಡಿವೈಡ್ ಆಗುತ್ತೆ ಬೈ ಮೈಟೋಸಿಸ್ಸು. ಅದರಲ್ಲಿ ಟೂ ಸ್ಪರ್ಮ್ ಸೆಲ್ಸ್ ಆರ್ ಫಾರ್ಮ್ಡ್ ಎನ್ಕ್ಲೋಸ್ ವಿತ್ ಇನ್ ದ ವೆಜಿಟೇಟಿವ್ ಸೆಲ್ cytoplasm. In this it's called as a three-cell stage. Okay, then the difference between a vegetative cell and generative cells: vegetative cell is bigger in size, generative is smaller in size. Abundant food reserve vegetative cell, ಸ್ಪಿಂಡಲ್ ಶೇಪ್ ಆಗಿರುತ್ತೆ ಜನರೇಟಿವ್ ಸೆಲ್ಲು. ಇದು ಸೈಟೋಪ್ಲಾಸಮ್ ಆಫ್ ವೆಜಿಟೇಟಿವ್ ಸೆಲ್ಲಲ್ಲಿ ಫ್ಲೋಟ್ ಆಗ್ತಿರುತ್ತೆ. ಆಮೇಲೆ ವೆಜಿಟೇಟಿವ್ ಸೆಲ್ ಬಂದುಬಿಟ್ಟು ಇರ್ರೆಗ್ಯುಲರ್ಲಿ ಶೇಪ್ ನ್ಯೂಕ್ಲಿಯಸ್ ಹೊಂದಿರುತ್ತೆ. ಇಟ್ ರೆಸ್ಪಾನ್ಸಿಬಲ್ ಫಾರ್ ಗ್ರೋತ್ ಆಫ್ ಪೋಲೆನ್ ಟ್ಯೂಬ್. ಓಕೆ, ಇನ್ ಜನರೇಟಿವ್ ಸೆಲ್ ಒಳಗೆ ಡೆನ್ಸ್ ಸೈಟೋಪ್ಲಾಸಮಿಕ್ ನ್ಯೂಕ್ಲಿಯಸ್. ಇಷ್ಟೊತ್ತು ನೋಡಿದ್ವಿ ಮೈಕ್ರೋಸ್ಪೋರಜೆನಿಸಿಸ್ ಅಂತಂದ್ರೇನು ಅಂತ. ದೆನ್ ಬಂದುಬಿಟ್ಟು ಅಂದರೆ ಪೋಲೆನ್ ಗ್ರೇನ್ಸ್ ಹೆಂಗೆ ಅಂದರೆ ಸ್ಪ್ರೆಡ್ ಆಗ್ತವೆ. ಶೆಡ್ಡಿಂಗ್ ಆಫ್ ಅ ಪೋಲೆನ್ ಗ್ರೇನ್ಸು. ದ ಪೋಲೆನ್ ಗ್ರೇನ್ಸ್ ವಯಬಲ್ ಅಪ್ ಟು 30 ಮಿನಿಟ್ಸ್ವರೆಗೂ ಅಷ್ಟೇ ಅವು ಅಂದರೆ ಕೆಪಾಸಿಟಿ ಹೊಂದಿರ್ತವೆ ರೀಪ್ರೊಡಕ್ಷನ್ ಮಾಡೋಕ್ಕೆ. ಬಟ್ ಇನ್ ರೋಸು ಲೆಗ್ಯೂಮ್ಸ್ ಪ್ಲ್ಯಾಂಟ್ಸಲ್ಲಿ ಅವು 1 ಮಂತ್ವರೆಗೂ ವಯಬಲ್ ಇರ್ತವೆ. ಓಕೆ, ಇಟ್ ಈಸ್ ಪಾಸಿಬಲ್ ಟು ಸ್ಟೋರ್ ಅ ಪೋಲೆನ್ ಗ್ರೇನ್ಸ್ ಆಫ್ ಅ ಲಾರ್ಜ್ ನಂಬರ್ ಆಫ್ ಅ ಸ್ಪೀಸೀಸ್ ಫಾರ್ ಇಯರ್ಸ್ ಇನ್ ಅ ಲಿಕ್ವಿಡ್ ನೈಟ್ರೋಜನ್. ಅಂದರೆ ಇಯರ್ ಲಾರ್ಜ್ ಡ್ಯೂರೇಷನ್ವರೆಗೂ ಅವನ್ನ ಪೋಲೆನ್ ಗ್ರೇನ್ಸ್ನ ಸ್ಟೋರ್ ಮಾಡಬೇಕು ಅಂತಂದರೆ ಲಿಕ್ವಿಡ್ ನೈಟ್ರೋಜನ್ -196 ಇದರಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀವಿ. ದೆನ್ ಬಂದುಬಿಟ್ಟು ಪೋಲೆನ್ ಗ್ರೇನ್ಸ್ ಪ್ರಾಪರ್ಟೀಸ್ ಮತ್ತು ಯೂಸಸ್ ಏನು ಅಂತ. ದೇ ಆರ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್. ದೇ ಆರ್ ಅವೈಲೇಬಲ್ ಇನ್ ದಿ ಫಾರ್ಮ್ ಆಫ್ ಅ ಟ್ಯಾಬ್ಲೆಟ್ಸ್. ಇನ್ ಸಮ್ ಪರ್ಸನ್ಸ್ ದಟ್ ಕಾಸಸ್ ಅಲರ್ಜಿ ಆಲ್ಸೋ ಆ್ಯಂಡ್ ರೆಸ್ಪಿರೇಟರಿ ಡಿಸಾರ್ಡರ್ಸ್. ಓಕೆ, ಇನ್ ನೆಕ್ಸ್ಟ್ ಕ್ಲಾಸ್ ನೋಡೋಣ ನಾವು ಫೀಮೇಲ್ ಗ್ಯಾಮಿಟ್ ಹೆಂಗೆ ಫಾರ್ಮೇಷನ್ ಆಗುತ್ತೆ, ಅದ್ರದ್ದು ಸ್ಟ್ರಕ್ಚರ್ ಏನು ಎಲ್ಲ ಡೀಟೇಲಾಗಿ ನೆಕ್ಸ್ಟು ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ಓಕೆ, ವಿ ವಿಲ್ ಎಂಡ್ ದಿ ಸೆಷನ್ ನಾವು. ಸಿ ಯು ಇನ್ ದಿ ನೆಕ್ಸ್ಟ್ lecture. Okay, Homo sapiens, bye bye.